ಶ್ರೀ ಸಾಯಿರಾಮ್. ಭಗವಂತ ಭಕ್ತನ ಜೀವನದಲ್ಲಿ ಹಲವಾರು ರೀತಿಯಲ್ಲಿ ಪಾಲನೆ, ಪೋಷಣೆ ಮತ್ತು ರಕ್ಷಣೆಯನ್ನ ಮಾಡ್ತಾ ಬಂದಿದ್ದಾನೆ. ಇವತ್ತು ನಾನು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಒಬ್ಬ ಭಕ್ತನ ಜೀವನದಲ್ಲಿ ಹೇಗೆ ರಕ್ಷಣೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. 1970ರ ದಶಕದಲ್ಲಿ ಆಂಧ್ರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಶಂಕರ್ ಅನ್ನುವಂತಹ ಒಬ್ಬ ಸತ್ಯಸಾಯಿ ಭಕ್ತ ಇದ್ದ. ಅವನು ಒಬ್ಬ ಬಡ ರೈತನಾಗಿದ್ದ. ಆದರೂ ಕೂಡ ಅವನಿಗೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಮೇಲೆ, ಸ್ವಾಮಿಯ ಮೇಲೆ ಅಪಾರ ಭಕ್ತಿ ಇತ್ತು, ಶ್ರದ್ಧೆ ಇತ್ತು. ಮತ್ತೆ ಅವನು ಪ್ರತಿದಿನ ಜೀವನದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದ. ಅಂದ್ರೆ ಅವನ ಕೈಲಾದಷ್ಟು ಮಟ್ಟಿಗೆ ಅಕ್ಕಪಕ್ಕದ ಜೊತೆ ಅವ್ರ ಜೊತೆಗೆ ಪ್ರೇಮದಿಂದ ವರ್ತಿಸ್ತಾ ಇದ್ದ, ಸಹಾಯವನ್ನ ಮಾಡ್ತಿದ್ದ. ಕಷ್ಟದಲ್ಲಿರೋರಿಗೆ ಅವನ ಕೈಲಾದ ಮಟ್ಟಿಗೆ ಅವನು ಏನು ಸಹಾಯ ಮಾಡಬೇಕು ಆ ರೀತಿಯಾದಂತಹ ಜೀವನವನ್ನು ಸಾಧಿಸ್ತಾ ಇದ್ದ. ಒಂದು ದಿನ ಅವನು ಪ್ರತಿದಿನ ತಾನು ಬೆಳೆದಿದ್ದ ಬೆಳೆಯನ್ನ ಒಂದು ಚಕಡಿ ಗಾಡಿಯಲ್ಲಿ ಊರಿಗೆ ತಗೊಂಡು ಹೋಗಿ, ಪೇಟೆಗೆ ತಗೊಂಡು ಹೋಗಿ ಮಾರಾಟ ಮಾಡಿ ವಾಪಸ್ ಬರ್ತಾ ಇದ್ದ. ಅವತ್ತೊಂದಿನ ಬಹಳ ಜೋರಾಗಿ ಅವನು ಈ ರೀತಿ ಚಕಡಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಜೋರಾಗಿ ಗುಡುಗು ಸಿಡ್ಲು ಬಂತು, ಜೋರಾಗಿ ಮಳೆ ಬಂತು. ಅವನು ದಾರಿ ಮಧ್ಯದಲ್ಲಿ ಒಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟ. ಅವನು ಹೋಗ್ತಾ ಇರುವಂತಹ ದಾರಿ ಅಲ್ಲಿ ಜೋರಾಗಿ ಬಂದಿರುವಂತಹ ಮಳೆಯಿಂದ ಅದು ದಾರಿ ಕುಸಿದು ಬಿತ್ತು. ಏನು ಬ್ರಿಡ್ಜ್, ಏನು ಸೇತುವೆ ಇತ್ತು, ಅದು ಕುಸಿದು ಬಿತ್ತು. ಆವಾಗ ಅವನ ತಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಎದುರುಗಡೆ ಜೋರಾಗಿ ಹರಿತಾ ಇರುವಂತಹ ನದಿ ಇತ್ತು, ಹಿಂದ್ಗಡೆ ದಾರಿ ಇರಲಿಲ್ಲ. ಆವಾಗ ಅವನಿಗೆ ಮಧ್ಯದಲ್ಲಿ ಸಿಕ್ಕಾಕೊಂಡಾಗೆ ಆ ರೀತಿಯಂತಹ ಭಾವನೆ ಬಂತು. ಅವನು ತಕ್ಷಣದಲ್ಲಿ ಸಾಯಿರಾಮ್ 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 ಅಂತ ಸ್ವಾಮಿಯ ಆ ನೆನಪನ್ನ ಮಾಡ್ಕೋತಾ ಹೋದ. ಸ್ವಾಮಿ ನೆನಪು ಮಾಡಿದ ತಕ್ಷಣ ಅವನು ಕಣ್ಮುಚ್ಕೊಂಡು ಒಂದು ಕ್ಷಣ ಅವನಿಗೆ ಇನ್ನೇನು ತನ್ನ ಜೀವನ ಮುಗ್ದೋಯ್ತು ಅಂತ ಒಂದು ಕ್ಷಣ ಅವನಿಗೆ ಎಚ್ಚರ ತಪ್ಪದಾಗಾಯ್ತು. ನಂತರ ಅವನು ಎಚ್ಚರ ಆದಾಗ ಒಬ್ಬ ವ್ಯಕ್ತಿ ಅವನ್ನ ಕರ್ಕೊಂಡು ಅವನು ಎತ್ಕೊಂಡು ಹೋಗಿ ಸೈಡಿಗೆ ಹೋಗಿ ಮಲಗಿಸಿ ನಿಧಾನವಾಗಿ ಅವನ್ನ ಎಬ್ಸಿ ನೀರು ಕುಡಿಸೋ ರೀತಿಯಲ್ಲಿ ಅವನಿಗೆ ಭಾಸವಾಯಿತು. ತಕ್ಷಣ ಎದ್ದು ನೋಡಿದಾಗ ಒಬ್ಬ ವ್ಯಕ್ತಿ, ಬಿಳಿ ಬಟ್ಟೆಯಲ್ಲಿ ಬಂದಿರುವಂತಹ ಒಬ್ಬ ವ್ಯಕ್ತಿ ಅವನನ್ನ ಕಾಪಾಡಿದ್ದ ಆ ಕ್ಷಣದಲ್ಲಿ. ನಂತರ ಅವನ ಚಕಡಿ ಗಾಡಿನೂ ಕೂಡ ಸೈಡಲ್ಲಿ ಬಂದಿತ್ತು. ಮಳೆ ನಿಧಾನವಾಗಿ ಕಡಿಮೆ ಆದ ನಂತರ ಅವನು ಪೇಟೆಗೆ ಹೋಗಿ ಅವನು ಏನು ಬೆಳೆ ತಂದಿದ್ನೋ ಅದನ್ನು ಮಾರಾಟ ಮಾಡ್ಕೊಂಡು ವಾಪಸ್ ಬಂದ. ನಂತರ ಸಂಜೆ ಅವನು ಯೋಚನೆ ಮಾಡ್ಬೇಕಾದ್ರೆ ಹೇಗೆ ನನ್ನ ಜೀವನದಲ್ಲಿ ಏನಾಯ್ತು ಇವತ್ತು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವನಿಗೆ ಗೋಚರ ಆಯ್ತು. ನಾನು ಸಾಯಿರಾಮ್ ಸಾಯಿರಾಮ್ ಅಂತ ಹೇಳಿದಾಗ ಆ ವ್ಯಕ್ತಿ ಬಂದು ಮಾತಾಡಿದ್ದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರೇ ಆ ವ್ಯಕ್ತಿ ರೂಪದಲ್ಲಿ ಬಂದು ಅವನಿಗೆ ಅದೇ ಶಬ್ದದಲ್ಲಿ, ಅದೇ ಧ್ವನಿಯಲ್ಲಿ, ಸ್ವಾಮಿ ಆ ಧ್ವನಿಯಲ್ಲೇ ಬಂದು ನೀನೇನು ಹೆದರಬೇಡ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ಕೊಂಡು ಅವನನ್ನ ಕಾಪಾಡಿದ್ದು ಅವನಿಗೆ ಅವಾಗ ಗೋಚರವಾಯಿತು. ಅವಾಗ ಅವನಿಗೆ ಭಾಸವಾಯಿತು. ಅಂದ್ರೆ ಸ್ವಾಮಿ ಯಾವಾಗ್ಲೂ ನಮ್ಗೆ ಹೇಳ್ತಿರ್ತಾರೆ, ವೈ ಫಿಯರ್ ವೆನ್ ಐ ಆಮ್ ಹಿಯರ್. ನಾನು ಇಲ್ಲಿ ಇರ್ಬೇಕಾದ್ರೆ ನಿನಗೇನು ಭಯ ಅಂತ, ನೀನ್ ಯಾಕೆ ಹೆದರ್ತೀಯ ಅಂತ. ಇದು ಈ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಸ್ವಾಮಿ ನಮ್ಮನ್ನೆಲ್ಲ ಆ ಅಭಯ ಹಸ್ತ ತೋರ್ಕೊಂಡು ನಮ್ಗೆಲ್ಲರಿಗೂ ಬ್ಲೆಸ್ ಮಾಡ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ನಮ್ಮ ಜೀವನದಲ್ಲಿ ನಾನು ನಿನ್ ಜೊತೆ ಇದೀನಿ ಅಂತ ಹೇಳ್ತಿರ್ತಾರೆ. ಸ್ವಾಮಿ ನಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಐ ಆಮ್ ಕ್ಲೋಸರ್ ಟು ಯು ದ್ಯಾನ್ ಯುವರ್ ಓನ್ ಬ್ರೆತ್ ಅಂತ. ಅಂದ್ರೆ ನಿನ್ನ ಶ್ವಾಸಕ್ಕಿಂತ ನಾನು ನಿನಗೆ ಹತ್ರದವನು ಅಂತ. ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಆಲೋಚನೆ, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ನಾವು ಮಾಡೋಕ್ಕಿಂತ ಮೊದಲೇ ಭಗವಂತನಿಗೆ ಅದು ಗೊತ್ತಿರುತ್ತೆ. ಆದ್ರೆ ನಾವು ಎಲ್ಲೋ ಒಂದ್ ಕಡೆ ನಾವು ಭಗವಂತನಲ್ಲಿ ಆ ಶ್ರದ್ಧೆ, ಭಕ್ತಿ, ಆ ಭರವಸೆ ಇಟ್ಕೊಳ್ಳೋದಿಲ್ಲ. ನಮ್ಗೆ ಒಂದ್ ರೀತಿಯಾದಂತಹ ಡೌಟ್ ಇರುತ್ತೆ ಯಾವಾಗ್ಲೂ, ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಇದೆಯಲ್ಲ, ನನಗೆ ಯಾರು ಕಾಪಾಡ್ತಾರೆ, ನಾನು ಕಷ್ಟದಲ್ಲಿ ಇದೀನಲ್ಲ ಅನ್ನುವಂತಹ ಆಲೋಚನೆಯಲ್ಲೇ ನಾವು ಮುಳುಗೋಗಿರ್ತೀವಿ. ನಮ್ಗೆ ಮಾನಸಿಕ ಖಿನ್ನತೆ ಆಗುತ್ತೆ, ನಾವು ಒಂದು ರೀತಿಯ ಉದ್ವೇಗದಿಂದ ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಮತ್ತೆ ಯಾವುದೋ ರೀತಿಯಂತಹ ಡಿಪ್ರೆಷನ್, ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಈ ಸ್ಟ್ರೆಸ್, ಡಿಪ್ರೆಷನ್ ಯಾವಾಗ ಬರುತ್ತೆ ಅಂದ್ರೆ ನಮ್ಗೆ ಭಗವಂತನಲ್ಲಿ ಆ ಭಕ್ತಿ, ಶ್ರದ್ಧೆ ಮತ್ತು ಆ ಭರವಸೆ, ವಿಶ್ವಾಸ ಇಲ್ಲದೆ ಇದ್ದಾಗ. ಸೊ ಆ ಭಗವಂತನೇ ನಮ್ಗೆ ಆ ಸನಾತನ ಸಾರಥಿ, ನಮ್ಮ ಜೀವನದ ರಥವನ್ನ ನಾನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಆ ಭರವಸೆಯನ್ನ ಈ ಸತ್ಯಸಾಯಿ ಅವತಾರದಲ್ಲಿ ಕೊಟ್ಟಾಗ ನಮ್ಗೆ ಯಾವುದೇ ರೀತಿ ಆದಂತಹ ಭಯ ಇರಬಾರ್ದು. ನಮ್ಗೆ ಪ್ರತಿಯೊಂದು ಕ್ಷಣದಲ್ಲೂ ನಾವು ಭಗವಂತನ ಆ ನಾಮಸ್ಮರಣೆಯನ್ನ ಮಾಡಿಕೊಂಡು, ಭಗವಂತನ ಕೆಲಸವನ್ನ ಮಾಡಿಕೊಂಡು, ಅವನು ಹೇಳಿದಂತಹ ಸಂದೇಶದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ಸಾಗಿಸ್ತಾ ಹೋದ್ರೆ ನಾವು ಖಂಡಿತವಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಅವನು ನಮ್ಮನ್ನ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡ ದಟ್ಟವಾದ ಕಾಡಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಮ್ಗೆ ದಾರಿ ಗೊತ್ತಿಲ್ಲ ಅಂತ. ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಬಂದು ಸರಿಯಾದ ರೀತಿಯಲ್ಲಿ ಆ ಕಾಡನ್ನ ಸರಿಯಾಗಿ ಗೊತ್ತಿರುವಂತಹ ವ್ಯಕ್ತಿ ಬಂದು ನಿಮ್ಗೆ ದಾರಿ ತೋರಿಸ್ಕೊಂಡು ಕಾಡಿನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಅಂತಿದ್ದಾಗ ನಮ್ಗೆ ಎಷ್ಟು ಆ ಭಯ, ಆ ಆತಂಕ ಹೋಗ್ಬಿಡುತ್ತೆ.
ಅದೇ ರೀತಿ ಸ್ವಾಮಿ ನಮ್ಮ ಜೊತೆಗಿದ್ದಾರೆ ಅನ್ನುವಂತಹ ಆ ಅಚಲ ವಿಶ್ವಾಸವನ್ನ ನಾವು ಬೆಳೆಸ್ಕೊಂಡ್ರೆ, ಆ ಭರವಸೆಯನ್ನ, ಆ ಭಕ್ತಿ ಶ್ರದ್ಧೆಯನ್ನ ನಾವು ಬೆಳೆಸ್ಕೊಂಡ್ರೆ, ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟದಲ್ಲಿ ಆ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಭಗವಂತ, ಅವನಿಗೆ ಆ ದಾರಿ ಗೊತ್ತು. ಅವನ ಕೈಯಲ್ಲಿ ನಮ್ಮ ಜೀವನವನ್ನು ಕೊಟ್ಟಾಗ, ನಾವು ಆ ಭಗವಂತನಲ್ಲಿ ಶರಣಾದಾಗ, ಆ ಶರಣಾಗತಿ ಬಂದಾಗ ಖಂಡಿತವಾಗಿ ಅವನು ನಮ್ಮ ಕಷ್ಟದಿಂದ ನಾವು ಹೊರಗಡೆ ಬರೋ ಹಾಗೆ ಮಾಡ್ತಾನೆ ಅನ್ನುವಂತಹ ವಿಶ್ವಾಸವನ್ನ ನಮ್ಮೆಲ್ಲರ ಜೀವನದಲ್ಲಿ ನಾವು ಬೆಳೆಸ್ಕೋಬೇಕು. ಇದನ್ನ ನಾವು ಈ ವೈ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತ ಭಗವಂತ ಹೇಳಿರುವಂತಹ ಆ ವಾಕ್ಯವನ್ನ ನಮ್ಮೊಂದಿಗೆ ಇಟ್ಕೊಂಡಾಗ, ನಾವು ಯಾವಾಗ್ಲೂ ಅದನ್ನ ನೆನಪಿಸ್ಕೊತಾ ಇದ್ದಾಗ ಖಂಡಿತ ನಮ್ಗೆ ಆ ಭರವಸೆ ಬರುತ್ತೆ. ಆ ಭಕ್ತಿ ಶ್ರದ್ಧೆಯಿಂದ ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನ ನಾವು ಯಾವಾಗ್ಲೂ ಮರಿದೇ ಇರೋಣ. ಭಗವಂತ ನಮ್ಮೆಲ್ಲರ ನಿಜವಾದ ಆ ಗೆಳೆಯ, ನಿಜವಾದ ಆ ನಮ್ಮ ಜೀವನದ ಸಾರಥಿ ಅನ್ನುವಂತಹದ್ದನ್ನ ನಾವು ನೆನ್ಪು ಮಾಡ್ಕೋತಾ ಇರೋಣ. ಜೈ ಸಾಯಿರಾಮ್.